ಬ್ರೇಕ್ನ ನಂತರ ಒಡಕಿನ ಮಾತೇಕೆ ಚರ್ಚೆಗೆ ಮತ್ತೆ ಸ್ವಾಗತ. ನಾನು ನೇರವಾಗಿ ಈಗ ಇಂಥದ್ದೊಂದು ಚರ್ಚೆ ಆರಂಭ ಆಗಲಿಕ್ಕೆ, ಕತ್ತಿಯವರು ಈ ರೀತಿ ಹೇಳಿಕೆಯನ್ನು ಕೊಡಲಿಕ್ಕೆ ಕಾರಣ ಏನು ಅಂತ ನೋಡೋದಾದರೆ, ಒಂದು ಕಡೆ ಈ ಸಂದರ್ಭದ ಕೆಲವು ಕಾರಣಗಳಿವೆ, ಸಾಂದರ್ಭಿಕ ಕಾರಣಗಳು, ಇನ್ನು ಕೆಲವು ಮೂಲ ಕಾರಣಗಳು ಕೂಡ ಇದೆ. ಅದ್ಯಾವುದ್ಯಾವುದು ನೋಡೋಣ ಮೊದಲು. ಸಾಂದರ್ಭಿಕ ಕಾರಣಗಳು ಯಾವುದ್ಯಾವುದು ಅಂತ ನೋಡೋದಾದರೆ, ಇತ್ತೀಚೆಗಷ್ಟೇ ಬೆಳಗಾವಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹೋಗಿದ್ರು. ಆಗ ಯಾವುದೇ ಕಾರಣಕ್ಕೂ ಬೆಳಗಾವಿನ 2ನೇ ರಾಜಧಾನಿ ಮಾಡಲ್ಲ, ಯಾಕಂದರೆ ಸಂವಿಧಾನದಲ್ಲಿ ಅದಕ್ಕೆ ಅವಕಾಶ ಇಲ್ಲ ಅನ್ನೋ ಮಾತು ಹೇಳಿದರು. ರಾಜ್ಯಕ್ಕೆ ಎರಡೆರಡು ರಾಜಧಾನಿಯ ಅವಶ್ಯಕತೆಯೂ ಇಲ್ಲ, ಅದು ಮಾಡಲಿಕ್ಕೆ ಸಾಧ್ಯವೂ ಇಲ್ಲ ಅನ್ನೋ ಮಾತನ್ನು ಮುಖ್ಯಮಂತ್ರಿ ಅವರು ಹೇಳಿದರು. ಅದರ ಮರುದಿನವೇ ಕತ್ತಿಯವರು ಹೇಳಿಕೆ ಕೊಟ್ಟಿದ್ದು ಅನ್ನುವಂಥದ್ದು. ಹಾಗಾಗಿ ಅವರು ನೇರವಾಗಿ ಹೇಳಿದರು, ಯಾವುದೇ ಕಾರಣಕ್ಕೂ ಬೆಳಗಾವಿಯನ್ನು 2ನೇ ರಾಜಧಾನಿ ಮಾಡಲ್ಲ ಅನ್ನೋ ಮಾತನ್ನು. ಹಾಗೆ CM ಮಾತಿಗೆ ತಿರುಗುಬಾಣ ಕೊಟ್ಟಂಥ ಉಮೇಶ್ ಕತ್ತಿಯವರು ಪ್ರತ್ಯೇಕ ರಾಜ್ಯದ ಮಾತನಾಡಿದ್ರು. ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯ ಬೇಕು ಅನ್ನೋ ಮಾತನ್ನು ಹೇಳಿದರು. ಹಾಗೆ ಉತ್ತರ ಕರ್ನಾಟಕದ 11 ಜಿಲ್ಲೆಗಳಲ್ಲಿ ಏನು ಅತಿವೃಷ್ಟಿಯಿಂದ ಪ್ರವಾಹ ಉಂಟಾಯಿತು, ಅದಕ್ಕೆ ಸರ್ಕಾರ ಸ್ಪಂದಿಸಿದ್ದು ತನಗೆ ಸಮಾಧಾನ ಆಗಿಲ್ಲ ಅನ್ನೋ ಮಾತನ್ನು ಕೂಡ ಉಮೇಶ್ ಕತ್ತಿ ಅವರು ಹೇಳಿದರು. ಅದು ಕೂಡ ಈ ರೀತಿ ನಾನು ಪ್ರತ್ಯೇಕ ಉತ್ತರ ಕರ್ನಾಟಕ ಕೇಳಲಿಕ್ಕೆ ಕಾರಣ ಅನ್ನೋದನ್ನು ಸ್ವತಃ ಉಮೇಶ್ ಕತ್ತಿ ಅವರು ಹೇಳಿದರು. ಅದು 11 ಜಿಲ್ಲೆಗಳು, ಉತ್ತರ ಕರ್ನಾಟಕದ 11 ಜಿಲ್ಲೆಗಳಲ್ಲಿ ಸಂಭವಿಸಿದಂಥ ಅತಿವೃಷ್ಟಿ, ಅದರ ಪರಿಹಾರ ಕಾರ್ಯ ಕೂಡ ಸಮರ್ಪಕವಾಗಿ ನಡೆದಿಲ್ಲ ಅನ್ನುವಂಥದ್ದು ಉಮೇಶ್ ಕತ್ತಿ ಅವರ ಅಸಮಾಧಾನ. ಇನ್ನು ಮೂಲ ಕಾರಣಗಳು ಯಾವುದ್ಯಾವುದು ಅಂತ ನೋಡೋದಾದರೆ, ಉತ್ತರ ಕರ್ನಾಟಕದ ಅಭಿವೃದ್ಧಿ ಬಗ್ಗೆ ಬಹುಶಃ ಹಿಂದೆ ಬಂದಂಥ ಎಲ್ಲ ಸರ್ಕಾರಗಳು ಕೂಡ ಒಂದು ದಿವ್ಯ ನಿರ್ಲಕ್ಷ್ಯವನ್ನು ತಾಳಿದೆ ಅನ್ನೋದನ್ನು ಒಪ್ಪಲೇಬೇಕಾಗುತ್ತೆ. ಪ್ರತಿ ಬಾರಿಯೂ ಕೂಡ ವೇದಿಕೆಗೆ, ಭಾಷಣಕ್ಕೆ ಸೀಮಿತ ಆಗುವಂಥ ಭರವಸೆಗಳು ಕೂಡ ಇದಕ್ಕೆ ಕಾರಣ ಅಂತ. ಹಾಗೆ ಅಭಿವೃದ್ಧಿಯ ವಿಚಾರದಲ್ಲಿ ಜನಪ್ರತಿನಿಧಿಗಳು ಕೂಡ ತಲೆ ಕೆಡಿಸ್ಕೊಳ್ತಾ ಇಲ್ವಾ, ಇದು ಕೂಡ ಒಂದು ಮೂಲ ಕಾರಣವಾ ಅನ್ನೋ ಪ್ರಶ್ನೆ ಕೂಡ ಇವತ್ತು ನಮ್ಮ ಮುಂದೆ ಇದೆ. ಮುಖ್ಯಮಂತ್ರಿ ಸ್ಥಾನಕ್ಕೇರಿದವರು ಕೂಡ ಆ ಸ್ಥಳಕ್ಕೆ ಉತ್ತರ ಕರ್ನಾಟಕದವರೇ ಮುಖ್ಯಮಂತ್ರಿಗಳು ಬಹಳಷ್ಟು ಮಂದಿ ಆಗಿದ್ದಾರೆ, ಆದರೂ ಕೂಡ ಅಭಿವೃದ್ಧಿಗೆ ಅಲ್ಲಿ ಒತ್ತನ್ನು ಕೊಡಲಿಲ್ಲ ಅನ್ನುವಂಥದ್ದು ಕೂಡ ಒಂದು ಮೂಲ ಕಾರಣ. ಜೊತೆಗೆ ರಾಜ್ಯದ ಇತರ ಜಿಲ್ಲೆಗಳ ಹಾಗೆ ಬೆಳಗಾವಿಗೆ, ಉತ್ತರ ಕರ್ನಾಟಕ ಜಿಲ್ಲೆಗಳಿಗೆ ಸೂಕ್ತ ಸ್ಥಾನಮಾನ ಸಿಕ್ಕಿಲ್ಲ ಅನ್ನುವಂಥ ಒಂದು ಅಸಮಾಧಾನ ಕೂಡ ಉತ್ತರ ಕರ್ನಾಟಕದಲ್ಲಿ ಇದೆ ಅನ್ನುವಂಥದ್ದು. ಉತ್ತರ ಕರ್ನಾಟಕದ ಜನಪ್ರತಿನಿಧಿಗಳು ಸಮಸ್ಯೆಗಳಿಗೆ ಸ್ಪಂದಿಸ್ತಿಲ್ಲ ಅನ್ನುವಂಥ ಕೂಗು ಕೂಡ ಅಲ್ಲಲ್ಲಿ ಕೇಳಿ ಬರ್ತಾ ಇರುತ್ತೆ. ಅದನ್ನು ಕೂಡ ನಾವು ಗಮನಿಸಬೇಕಾಗುತ್ತೆ ಇವತ್ತು ಚರ್ಚೆಯಲ್ಲಿ. ನಿರ್ಲಕ್ಷ್ಯಕ್ಕೆ ಕಾರಣ ಯಾರು ಅಂತ ನೋಡೋದಾದ್ರೆ, ನಾ ಹೇಳಿದೆ, ಅಲ್ಲಿನ ಜನಪ್ರತಿನಿಧಿಗಳು ಸಮಸ್ಯೆಗಳಿಗೆ ಸ್ಪಂದಿಸ್ತಾ ಇಲ್ಲ. ಉತ್ತರ ಕರ್ನಾಟಕದ ಅಭಿವೃದ್ಧಿಗೆ ಎಷ್ಟರ ಮಟ್ಟಿಗೆ ವರ್ಕ್ ಮಾಡಬೇಕು ಅಷ್ಟರ ಮಟ್ಟಿಗೆ ಮಾಡ್ತಿಲ್ಲ ಅನ್ನುವಂಥದ್ದು. ಹಾಗೆ ಜನಪ್ರತಿನಿಧಿಗಳ ಆಯ್ಕೆಯಲ್ಲೂ ಕೂಡ ಜನರು ಎಡುತ್ತಾ ಇದ್ದಾರಾ, ಈ ಪ್ರಶ್ನೆ ಕೂಡ ನಮ್ಮ ಮುಂದೆ ಇದೆ ಅನ್ನುವಂಥದ್ದು. ರಾಜ್ಯ ಸರ್ಕಾರ ಕೂಡ ಉತ್ತರ ಕರ್ನಾಟಕದಲ್ಲಿ ಇಷ್ಟೆಲ್ಲ ಸಮಸ್ಯೆ ಇದ್ದರೂ ನೀರಾವರಿ ಯೋಜನೆಗಳಿಗೆ ಬಹುಶಃ 1,50,000 ಕೋಟಿ ಬೇಕಾಗುವುದು ಕೃಷ್ಣಯ್ಯ ನೀರನ್ನ ಬಳಸ್ಕೋಬೇಕಂದ್ರೆ. ಆದರೆ ಎಷ್ಟು ಹಣ ಕೊಡಬೇಕು ಅಷ್ಟು ಕೊಡ್ತಾ ಇದ್ದಾರೆ ಅನ್ನೋ ಪ್ರಶ್ನೆ. ಜೊತೆಗೆ ರಾಜ್ಯ ಸರ್ಕಾರದ ಬೇಡಿಕೆಗಳಿಗೆ ಕೇಂದ್ರ ಸರ್ಕಾರ ಕೂಡ ಸೂಕ್ತವಾಗಿ ಸ್ಪಂದಿಸ್ತಿಲ್ಲ ಅನ್ನುವಂಥ ಮಾತು. ಅನುದಾನ ಏನು ಉತ್ತರ ಕರ್ನಾಟಕಕ್ಕೆ ಅನುದಾನ ಬಿಡುಗಡೆ ಆಗುತ್ತೆ, ಅದನ್ನು ಕೂಡ ಸರಿಯಾಗಿ ಅಲ್ಲಿನ ಸಚಿವರುಗಳು ಬಳಸ್ಕೊಳ್ತಾ ಇಲ್ಲ ಅನ್ನುವಂಥದ್ದು. ನಾನು ನಾರಾಯಣಗೌಡರನ್ನ ನೇರವಾಗಿ ಮಾತನಾಡ್ಲಿಕ್ಕೆ ಇಷ್ಟಪಡ್ತೇನೆ. ನಾವು ಕಾರಣಗಳನ್ನ ನೋಡಿದ್ವಿ, ಕೆಲವು ಸಾಂದರ್ಭಿಕ ಕಾರಣಗಳು, ಕೆಲವು ಮೂಲ ಕಾರಣಗಳನ್ನ. ಇವತ್ತು ಪಾಟೀಲ್ ಪುಟ್ಟಪ್ಪ ಅವ್ರು ಹೇಳಿದ್ದೇನೆಂದರೆ, ಉಮೇಶ್ ಕತ್ತಿ ಅವರಿಗೆ ಮುಖ್ಯಮಂತ್ರಿ ಆಗಬೇಕು ಅನ್ನೋಂಥ ಹುಚ್ಚಿದೆ, ಅದು ಕೂಡ ಕಾರಣ ಇರ್ಬೋದು ಅನ್ನೋ ಮಾತನ್ನು ಪಾಟೀಲ್ ಪುಟ್ಟಪ್ಪನವ್ರು ಹೇಳಿದ್ರು. ನಿಮ್ಮ ಪ್ರಕಾರ ಇಂಥದ್ದೊಂದು ಕೂಗಿಗೆ ಏನು ಕಾರಣ? ರಾಜಕೀಯದ ತೇವಲು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಾನು. ಯಾಕೆಂದರೆ ಉಮೇಶ್ ಕತ್ತಿ ಇದೇನು ನಿನ್ನೆ ಮೊನ್ನೆ ಮಾತಾಡಿದ್ದು ಮಾತಲ್ಲ. ಅವ್ರ ಸರ್ಕಾರದ ಅವಧಿಯಲ್ಲೂ ಮಾತಾಡ್ಕೊಂಬಂದರು. ಏನು ಹಿಂದೆ ಕೇಂದ್ರ ಸರ್ಕಾರದ ಅವ್ರದ್ದೇ ಆದ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ 50 ರಾಜ್ಯಗಳು ಪ್ರತ್ಯೇಕವಾದಂಥ ರಾಜ್ಯಗಳು ಆಗ್ತವೆ ಅಂತ ಹೇಳಿ ಅವ್ರ ಸರ್ಕಾರದಲ್ಲಿ ತೀರ್ಮಾನ ಆಗಬೇಕು ಅನ್ನೋ ಕಾಲಕ್ಕೆ ಅವತ್ತು ಸಹ ಇದನ್ನು ಮಾತಾಡಿದ್ರು. ಹಾಗಾದರೆ ಉತ್ತರ ಕರ್ನಾಟಕ ಒಂದು ಪ್ರತ್ಯೇಕ ರಾಜ್ಯವಾಗಬೇಕಾಗತ್ತೆ ಅಂತ ನನಗನ್ಸುತ್ತೆ. ಅದ್ರ ಹಿಂದೆ ಮತ್ತೊಂದು ಹೇಳಿಕೆ ಕೊಟ್ಟರು ಉಮೇಶ್ ಕತ್ತಿ. ಏನು ಹೇಳಿಕೆ ಕೊಟ್ಟರು ಅಂದರೆ, ಪ್ರತ್ಯೇಕವಾದಂಥ ರಾಜ್ಯಕ್ಕೆ ನನ್ನ ಮಗ ಮುಖ್ಯಮಂತ್ರಿ ಆಗ್ತಾನೆ, ಉಳಿದ ರಾಜ್ಯಕ್ಕೆ ನಾನು ಮುಖ್ಯಮಂತ್ರಿ ಆಗ್ತೀನಿ. ಬಹುಶಃ ಇದರ ಅರ್ಥ ನೋಡಿ ಹೇಗಿದೆ. ಇವರಿಗೆ ಅಧಿಕಾರದ ದರ್ಪ ಎಷ್ಟು ಮಟ್ಟಿಗಿದೆ, ಅಧಿಕಾರದ ದುರಾಸೆ ಎಷ್ಟು ಮಟ್ಟಿಗಿದೆ ಅನ್ನೋದು ಇಲ್ಲಿ ಅರ್ಥ ಆಗ್ತಾ ಇದೆ. ಅವರು ಅಭಿವೃದ್ಧಿ ವಿಚಾರ ಮಾತಾಡಿದರೆ ನಾವೆಲ್ಲರೂ ಸಹ ಅವ್ರ ಜೊತೆಯಲ್ಲಿ ಕೈ ಜೋಡಿಸ್ತೀವಿ. ಅದಕ್ಕೆ ಬಸವರಾಜ ರಾಯರೆಡ್ಡಿಯವರು ಹೇಳ್ತಾ ಇದ್ರು, ಎಷ್ಟು ಅಭಿವೃದ್ಧಿ ಆಗಿದೆ, ಎಷ್ಟು ಕೊಟ್ಟಿದ್ದೀವಿ, ಎಷ್ಟು ಆಗಬೇಕಾಗಿದೆ ಅವರು ಹೇಳ್ತಾ ಇದ್ರು. ಅಭಿವೃದ್ಧಿ ಬಗ್ಗೆ ಚಿಂತನೆ ಮಾಡಲಿ, ಅಭಿವೃದ್ಧಿ ಬಗ್ಗೆ ಚರ್ಚೆ ಮಾಡಲಿ, ನಾವು ಸಹ ಅವರ ಜೊತೆಯಲ್ಲಿ ಸರ್ಕಾರದ ಎಚ್ಚರಿಸುವಂಥ, ಸರ್ಕಾರವನ್ನು ಜಾಗೃತಿಗೊಳಿಸುವಂಥ ಕೆಲಸವನ್ನು ಮಾಡೋಣ. ಆದರೆ ಪ್ರತ್ಯೇಕತೆಯ ಕೂಗಿದೆಯಲ್ಲ, ಇದು ಉಮೇಶ್ ಕತ್ತಿಗೆ ಏನು ಅರ್ಥ ಆಗ್ತಾ ಇದೆ, ಬಹುಶಃ ಅವರಿಗೆ
ಏಕೀಕರಣದ ಇತಿಹಾಸದ ಅರಿವಿಲ್ಲ ಅಂತ ಅನಿಸ್ತಾ ಇದೆ. ಆದ್ರೆ ಅವ್ರು ಕಾರಣ ಕೊಡ್ತಿರೋದು ಉತ್ತರ ಕರ್ನಾಟಕ ಅಭಿವೃದ್ಧಿ ಆಗಿಲ್ಲ ಅನ್ನೋ ಕಾರಣ ಅದನ್ನ ಅಭಿವೃದ್ಧಿ ಅಂತ ಹೇಳ್ರಿ, ಅಭಿವೃದ್ಧಿ ಅಂತ ಹೇಳಿ, ಎಕ್ಸಾಕ್ಟ್ಲಿ ಅಭಿವೃದ್ಧಿ ಬಗ್ಗೆ ಮಾತಾಡಿ. ನಿಮಗೆ ಏನು ನಷ್ಟ ಆಗಿದೆ, ಏನು ಆಗಬೇಕಾಗಿದೆ. ಹೌದು ಸರ್, ಒಂದೇ ಸೆಕೆಂಡ್ ಹೇಳಿ ಸರ್. ನೋಡಿ, ಅಭಿವೃದ್ಧಿ ಆಗಿಲ್ಲ ಅಂತ ಅವ್ರು ಹೇಳ್ತಾರಲ್ಲ. 1956ಕ್ಕಿಂತ ಆಚೆ ಏನಿತ್ತು ಈಗೇನಿತ್ತು ಒಂದು ಕಂಪೇರಿಟಿವ್ ಸ್ಟೇಟ್ಮೆಂಟ್ ಮಾಡ್ರಿ, ಗೊತ್ತಾಗ್ತದೆ ಅಭಿವೃದ್ಧಿ ಏನಾಗಿದೆ ಅಂತ. ಬಹುಶಃ ಹೇಳಿ ನಾರಾಯಣಗೌಡ. ಇದು ಸ್ಟೇಟ್ಮೆಂಟ್, ಕಂಪಾರೇಟಿವ್ ಸ್ಟೇಟ್ಮೆಂಟ್ ಅವ್ರು ಹೇಳೋದು ಕರೆಕ್ಟ್ ಇದೆ. ಅವಾಗ ಹೇಗಿತ್ತು, ಈಗ ಅದನ್ನು ನೋಡ್ಲಿ ಅವರು. ಯಾಕೆಂದ್ರೆ ಅವರೇ ಮಂತ್ರಿ ಇದ್ರಲ್ಲ, ಅವ್ರದ್ದೇ ಸರ್ಕಾರ ಇತ್ತಲ್ಲ, ಅವತ್ತು ಮಾಡಿಸ್ಕೋಬಹುದಾಯ್ತಲ್ಲ ಅಭಿವೃದ್ಧಿ ಏನಾದರೂ ಆಗದೆ ಹೋಗಿದ್ರೆ. ಯಾವ ಡ್ಯಾಮ್ ಇರಲಿಲ್ಲ. ಉತ್ತರ ಕರ್ನಾಟಕದ ಭಾಗದಿಂದ ಬಂದಂತ ಜಗದೀಶ್ ಶೆಟ್ಟರ್ ಮುಖ್ಯಮಂತ್ರಿ ಆಗಿದ್ರು, ಅವರ ಮುಖ್ಯಮಂತ್ರಿ ಆದಂತ ಕಾಲಕ್ಕೆ ಇವರು ಮಂತ್ರಿ ಆಗಿದ್ರು. ಅಲ್ಲ, ಬಹುಶಃ ಸ್ವತಃ ಉಮೇಶ್ ಕತ್ತಿ ಅವರು ಸಚಿವರಾಗಿದ್ದಾಗ ತೋಟಗಾರಿಕೆ ಸಚಿವರಾಗಿದ್ದಾಗ ಏನ್ ಮಾಡಿದ್ರು ಅನ್ನೋ ಅಂಕಿಅಂಶ ನಮ್ಮ ಹತ್ರ ಇದೆ ನಾರಾಯಣಗೌಡ್ರೆ. ಅವ್ರೇನ್ ಉಳಿಸಿದ್ದಾರೆ, ಅವ್ರೇನ್ ಮಾಡಿದ್ರು, ಅವರು ಉತ್ತರ ಕರ್ನಾಟಕದ ಅಭಿವೃದ್ಧಿ ಎಷ್ಟು ಮಟ್ಟಿಗೆ ಮಾಡಿದ್ರು, ಅವತ್ತು ಎಷ್ಟು ಮಟ್ಟಿಗೆ ಅಭಿವೃದ್ಧಿ ಬಗ್ಗೆ ಮಾತಾಡಿದ್ರು, ಮತ್ತು ಅವತ್ತು ಪ್ರಾತ್ಯಕ್ಷತೆಯ ರಾಜ್ಯದ ಬಗ್ಗೆ ಎಷ್ಟು ಮಟ್ಟಿಗೆ ಮಾತಾಡಿದ್ರು, ಇದೆಲ್ಲ ಗೊತ್ತಿದೆ. ಅದು ಬಿಟ್ಟು ನಾನು ಬೆಳಗಾವಿ ವಿಚಾರ ಅನೇಕ ಸಂದರ್ಭದಲ್ಲಿ ಗಮನ ಹರಿಸುವಂಥದ್ದು ಏನು ಅಂದರೆ, ಗಡಿ ವಿಚಾರ, ಮಹಾರಾಷ್ಟ್ರ ಮತ್ತು ಕರ್ನಾಟಕದ ಗಡಿ ವಿಚಾರ ಮಾತಾಡುವಾಗ ಈ ಮನುಷ್ಯ ಒಂದು ದಿವಸನೂ ಸಲ್ಲೆತ್ತಿಲ್ಲ, ಧ್ವನಿ ಎತ್ತಿಲ್ಲ, ಧ್ವನಿ ಗೂಡಿಸಿಲ್ಲ. ಆದರೆ ಈ ಪ್ರತ್ಯೇಕ ರಾಜ್ಯದ ಬಗ್ಗೆ ಮಾತಾಡೋದನ್ನ ನೋಡ್ತಿದ್ರೆ ಇವರೆಲ್ಲ ತಿರುಕನ್ ಕನಸು ಕಾಣ್ತಾ ಇದ್ದಾರೆ ಅಂತ ಹೇಳಿ ಅನಿಸ್ತಾ ಇದೆ ನನಗೆ. ಎಸ್, ಬಹುಶಃ ಆದರೆ ಹೈದರಾಬಾದ್ ಕರ್ನಾಟಕದ ಅಭಿವೃದ್ಧಿಯ ವಿಚಾರ ಕೂಡ ಚರ್ಚೆ ಮಾಡಿದ್ವಿ. ಹೈದರಾಬಾದ್ ಕರ್ನಾಟಕ ಕೂಡ ಉತ್ತರ ಕರ್ನಾಟಕದ ಭಾಗದಲ್ಲೇ ಬರುತ್ತೆ. ಹೈದರಾಬಾದ್ ಕರ್ನಾಟಕ ಅಭಿವೃದ್ಧಿಯ ಹೋರಾಟಗಾರರಾಗಿರುವಂಥ ಸಮನ್ವಯ ಸಮಿತಿಯ ಅಧ್ಯಕ್ಷರು ಆಗಿರುವಂಥ ಲಕ್ಷ್ಮಣ್ ದತ್ತಿ ಅವರು ನಮ್ಮ ಜೊತೆ ಇದ್ದಾರೆ. ಲಕ್ಷ್ಮಣ್ ದತ್ತಿ ಅವರೇ, ನೀವು ಹೇಳಿದ ಲಕ್ಷ್ಮಣ್ ದತ್ತಿ ಅವರು ಇದ್ದಾರೆ, ನೀವು ಕೇಳಿಸ್ಕೊಂಡ್ರೆ ಈಗ ರಾಯರೆಡ್ಡಿ ಅವರು ಮಾತನಾಡಿದ್ರು, ನಾರಾಯಣಗೌಡರು ಕೂಡ ಮಾತನಾಡಿದ್ರು ಅನ್ನುವಂಥದ್ದು. ಅಂದರೆ ಅಭಿವೃದ್ಧಿಯ ಮಾತಾಡಿ, ಆದರೆ ಪ್ರತ್ಯೇಕತೆಯ ಮಾತು ಯಾಕಾಡ್ತೀರಿ ಅನ್ನುವಂಥದ್ದು ಪ್ರಶ್ನೆ ಇರುವಂಥದ್ದು. ಹೌದು, ಈಗ ನಾನು ಕಾಂಗ್ರೆಸ್ ಪಕ್ಷದವಲ್ಲ, ನಾ BJP ಅಲ್ಲ, ನಾ ಯಾವ ವೇದಿಕೆದವಲ್ಲ. ಹೇಳಿ ಹೇಳಿ ದಸ್ತಿ ಅವರೇ, ಮುಂದುವರಿಸಿ. ಫಜಲ್ ಅಲಿ 1956ರಲ್ಲಿ ಫಜಲ್ ಅಲಿ ರಿಪೋರ್ಟ್ ಏನು ಕೊಡ್ತು. ಆ ಫಜಲ್ ಅಲಿ ರಿಪೋರ್ಟ್ನಲ್ಲಿ ಭಾಷಾವಾರು ರಾಜ್ಯ ರಚನೆ ಮಾಡಬೇಕು ಅಂತ ಹೇಳಿ ನಮ್ಮ ಭಾಗಕ್ಕೆ ಬಂದಾಗ ನಾವು ಅಖಂಡ ಕರ್ನಾಟಕ ಆಗಬೇಕಂತ ಹೇಳೋರು ನಾವು ಯಾಕೆ ಹೇಳಿದೀವಿ ಅಂದ್ರೆ, ಒಂದೇ ಭಾಷೆ ಮಾತಾಡೋ ಜನರು ಒಂದು ಕಡೆ ಇದ್ದರೆ ಅಭಿವೃದ್ಧಿ ಆಗ್ತದ ದೃಷ್ಟಿಕೋನದಿಂದ ರಾಜ್ಯ ಆಗ್ಯದ. ಕೇವಲ ಏನಪ್ಪ ಅಂದ್ರೆ ಕನ್ನಡ ಭಾಷೆ ಅಂದದಲ್ಲಿ ನಾವು ಏನಪ್ಪ 57 ವರ್ಷ ಕಾಯ್ಬೇಕಾ? ನಮ್ಮ ನೀರಾವರಿ ಯೋಜನೆಗಳು ಮುಗ್ದವ, ಇಲ್ಲೇನಪ್ಪ ಅಂದ್ರೆ ನಮ್ಮಲ್ಲಿ ಇಂಡಸ್ಟ್ರಿ ಆಗ್ಯಾವ, ನಮ್ಮಲ್ಲಿ ರಸ್ತೆಗಳು ಪೂರ್ಣ ಪ್ರಮಾಣದ ಪಕ್ಕಾ ರಸ್ತೆಗಳಾಗ್ಯಾವ, ರಸ್ತೆಗಳಾಗಬೇಕು, ಕೈಗಾರಿಕೆಗಳು ಬರಬೇಕು, ITBT ಬರಬೇಕು, ನೀರಾವರಿ ಯೋಜನೆ ಪೂರ್ತಿ ಆಗಬೇಕು. ಅದನ್ನ ಕೇಳಿ. ಅದು ಬಿಟ್ಟು ಪ್ರತ್ಯೇಕತೆಯ ಮಾತನಾಡೋದು ಎಷ್ಟು ಸರಿ? ನೀವು ಬೆಳಗ್ಗೆ ವಿರೋಧ ಮಾಡೋದಿಲ್ಲ ಅಂದ್ರೆ, ಉಮೇಶ್ ಕತ್ತಿ ಅವ್ರ ಮಾತನ್ನ ವಿರೋಧ ಮಾಡೋದಿಲ್ಲ ಅಂದ್ರೆ ಬೆಳಗ್ಗೆ ನಾನು ಉಮೇಶ್ ಕತ್ತಿಯವ್ರ ಮಾತಿಗೆ ವಿರೋಧ ಮಾಡಲ್ಲ ಅಂತ ನಂದಿಲ್ಲ. ಪ್ರತ್ಯೇಕ ರಾಜ್ಯ ಯಾಕೆ ಕೇಳ ಬರ್ತದ? ಈಗ ಪ್ರತ್ಯೇಕ ರಾಜ್ಯ, ಈಗ ಛತ್ತೀಸ್ಗಢ, ಜಾರ್ಖಂಡ್, ಉತ್ತರಾಂಚಲ್, ತೆಲಂಗಾಣ ಯಾಕೆ ಪ್ರತ್ಯೇಕ ರಾಜ್ಯ ಅದು? ಯಾಕೆ ಪ್ರತ್ಯೇಕ ರಾಜ್ಯ ಅದು? ಕರ್ನಾಟಕ ಎಂದಿತ್ತು? ಕರ್ನಾಟಕ ರಚನೆ ಆಗಿದೆ 56ರಲ್ಲಿ. ಮೊದಲು ಕರ್ನಾಟಕ ಇದ್ದಿಲ್ಲ. ಮೊದಲು ನಮ್ಮ ಕಲ್ಯಾಣ ನಾಡಿದ್ದು, ಚಾಲುಕ್ಯ ನಾಡಿತ್ತು, ರಾಷ್ಟ್ರಕೂಟರ ನಾಡಿತ್ತು, ಬಹುಮನಿ ರಾಜ್ಯ ಇತ್ತು, ನಿಜಾಮ್ ರಾಜ್ಯ ಇತ್ತು. ನಾವು ಅಖಂಡ ಕರ್ನಾಟಕ ಮಾಡಿದ್ಯಾಕ? ಅಭಿವೃದ್ಧಿ ಸಲಕ. ಈಗ ಅಭಿವೃದ್ಧಿ ಎಲ್ಲಾಗ್ಯದ? ಈಗ ರಾಯರೆಡ್ಡಿ ಅವ್ರು ಹೇಳಿದ್ರು ಏನಪ್ಪ 1600 ಕೋಟಿ HKDBಗೆ ಇಟ್ಟರ ಅಂತೇಳಿ 30 ಕೋಟಿ ಕೊಟ್ಟರ. ನಾ ಕೇಳ್ತೀನಿ, ಈಗ 371ನೇ ಕಲಂ ಜಾರಿಗೆ ಮಾಡ್ಯಾರ. ಆ 371ನೇ ಕಲಂ ಅಡಿಯಲ್ಲಿ HKDB ಜಾರಿಗೆ ಮಾಡ್ಯಾರ. ಕೇಂದ್ರ ಸರ್ಕಾರ ಎಲ್ಲಿ ದುಡ್ಡು ಕೊಟ್ಟದ? ರಾಜ್ಯ ಸರ್ಕಾರ ಎಲ್ಲಿ ದುಡ್ಡು ಕೊಟ್ಟದ? ಅರೆ, ಒಂದು ಖಾಲಿ ಡಬ್ಬ ಕೊಡ್ತೀರಿ. 371ನೇ ಕಲಂ ಸ್ಟೇ ಸಿಕ್ಕಿ 4 ತಿಂಗಳಾಯ್ತು. ರಾಯರೆಡ್ಡಿ ಅವ್ರಿಗೆ ಕೇಳ್ತೀನಿ, ನೀವು ಒಂದು ಕಾಂಗ್ರೆಸ್ ಪಕ್ಷದವರಾಗಿರ ಅಂತ ತಿಳ್ಕೊಂಡು ಇವತ್ತಿನ ದಿವಸ ಮಾತಾಡಬೇಡ್ರಿ. ನೀವು ಹೈದರಾಬಾದ್ ಕರ್ನಾಟಕದ ಏನದ ಉಕ್ಕಿನ ನಾಡಿಂದು ಏನು ರಕ್ತ ಕುದೆ ಅಂತ ನಾಡಿಂದ ಮನುಷ್ಯರಾಗಿ ಮಾತಾಡ್ರಿ. ಅದು ಬಿಟ್ಟೇನಪ್ಪ ಅಂದ್ರೆ ನೀವು ಕಾಂಗ್ರೆಸ್ ಪಕ್ಷದವರಾಗಿ ಇವತ್ತಿನ ದಿವಸ ಅಂಕಿಅಂಶಗಳು ಕೊಟ್ರಿ. ಜಮೀನು ನಂದು ಕೇಳ್ರಿ. ನೀವು ವಿಶ್ವನಾಥ್ ರೆಡ್ಡಿ ಮಾತಾಡ್ರಿ. ವಿಶ್ವನಾಥ್ ರೆಡ್ಡಿ ಏಕೀಕರಣ ಸಲಕ್ಕೆ ಹೋರಾಟ ಮಾಡಿದ್ರು. ಆಮೇಲೆ ಏನಪ್ಪಾ ಅಂದ್ರೆ ಸಾಯಕ್ಕಿಂತ 5 ವರ್ಷ ಮೊದಲು ಪ್ರತ್ಯೇಕ ರಾಜ್ಯಕ್ಕಾಗಿ ಅವ್ರು ಪ್ರತ್ಯೇಕ ರಾಜ್ಯ ಧ್ವಜಾರೋಹಣ ಮಾಡಿ ನಿಮ್ಗೆ ಗೊತ್ತದ? ನಾನು ರಾಯರೆಡ್ಡಿ ಅವ್ರ ರಿಯಾಕ್ಷನ್ ತಗೋತೇನೆ. ದಸ್ತಿ ಅವರೇ, ನಾನು ರಾಯರೆಡ್ಡಿ ಅವ್ರ ರಿಯಾಕ್ಷನ್ ತಗೋತೇನೆ. ನೀವು ಕೆಲವು ಪ್ರಶ್ನೆಗಳನ್ನ ಅವ್ರ ಮುಂದೆ ಇಟ್ಟಿದ್ದೀರಿ, ಬಹಳ ಸಾಂದರ್ಭಿಕವಾಗಿದೆ ಆ ಪ್ರಶ್ನೆಗಳು. ಅರ್ಥ ಕೂಡ ಇದೆ. ಖಂಡಿತವಾಗಿ ರಾಯರೆಡ್ಡಿ ಅವರು ಅದಕ್ಕೆ ಆನ್ಸರ್ ಮಾಡಬೇಕಾಗುತ್ತೆ. ರಾಯರೆಡ್ಡಿ ಅವರು ಬಹಳ ಅಂಕಿಅಂಶಗಳನ್ನ ಇಟ್ಕೊಂಡೆ ಆನ್ಸರ್ ಮಾಡುವಂತವ್ರು. ಬಹುಶಃ ರಾಯರೆಡ್ಡಿ ಅವರ ಉತ್ತರ ತೆಗೆದುಕೊಳ್ಳುವ ಮೊದಲು ರಾಯರೆಡ್ಡಿ ಅವರ ಕೆಲವು ಗ್ರಾಫಿಕ್ಸ್ ಇದೆ. ಉಮೇಶ್ ಕತ್ತಿ ಅವರು ಮಾಡಿದ್ದೇನು ಅವರು ಸಚಿವರಾಗಿದ್ದಾಗ, ಅದನ್ನು ಕೂಡ ಗ್ರಾಫಿಕ್ಸ್ ನಲ್ಲಿ ನೋಡ್ಕೊಂಡ್ ಬಂದ ನಂತರ ನಾನು ರಾಯರೆಡ್ಡಿ ಅವರ ಪ್ರತಿಕ್ರಿಯೆ ಪಡಿತೇನೆ. ಎಸ್, ಕತ್ತಿ ಅವರ ಕತೆ ಇದು.
ಉಮೇಶ್ ಕತ್ತಿ ಅವರು ಸಚಿವರಾಗಿದ್ದಾಗ ಬಿಜೆಪಿ ಸರ್ಕಾರದಲ್ಲಿ ಸಚಿವರಾಗಿದ್ದರು, ಕೃಷಿ ಮತ್ತು ತೋಟಗಾರಿಕೆಯ ಸಚಿವರಾಗಿದ್ದಾಗ ಅವರು ಮಾಡಿದ್ದೇನು ಅನ್ನುವಂಥ ವಿಚಾರ ಕೂಡ ಇಲ್ಲಿ ನಾವು ಚರ್ಚೆ ಮಾಡ್ತಾ ಇದ್ದೇವೆ. 2009ರಿಂದ 2013 ನಡುವೆ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಕೃಷಿ ಮತ್ತು ತೋಟಗಾರಿಕೆಯ 4,585 ಕೋಟಿ ರೂಪಾಯಿ ಹಣ ಬಳಕೆನೇ ಆಗಿಲ್ಲ. ಅದು ಬಜೆಟ್ನಲ್ಲಿ ಘೋಷಣೆ ಆಗಿತ್ತು, ಬಿಡುಗಡೆ ಆಗಿತ್ತು, ಆ ಖಾತೆಗೆ ಬಂದಿತ್ತು, ಅದಾದ ನಂತರ ಅದು ಖರ್ಚಾಗಿಲ್ಲ ಅನ್ನುವಂಥದ್ದು. 2009-10ರಲ್ಲಿ 1,975 ಕೋಟಿ ರೂಪಾಯಿ, 1,975 ಕೋಟಿ 5 ಲಕ್ಷ ರೂಪಾಯಿ ಅನುದಾನ ಬಿಡುಗಡೆ ಆಗಿತ್ತು. ಬಳಕೆಯಾದ ಮೊತ್ತ ಕೇವಲ 1,336 ಕೋಟಿ ರೂಪಾಯಿ, 55 ಲಕ್ಷ ರೂಪಾಯಿ. ಆದರೆ ಬಳಕೆ ಆಗದೆ ಉಳಿದ ಹಣ ಏನಿದೆ ಅದು 638 ಕೋಟಿ 50 ಲಕ್ಷ ರೂಪಾಯಿ ಅನ್ನುವಂಥದ್ದು. 2010-11ರಲ್ಲಿ 2,262 ಕೋಟಿ 40 ಲಕ್ಷ ರೂಪಾಯಿ ಅನುದಾನ ಬಿಡುಗಡೆ ಆಗಿತ್ತು. ಬಳಕೆ ಆಗಿದ್ದು 1,477 ಕೋಟಿ 32 ಲಕ್ಷ. ಆದರೆ ಬಳಕೆ ಆಗದೆ ಉಳಿದದ್ದು, ಖರ್ಚೇ ಮಾಡದಿದ್ದು 785 ಕೋಟಿ 8 ಲಕ್ಷ. 2011-12ರಲ್ಲಿ 3,633 ಕೋಟಿ 61 ಲಕ್ಷ ರೂಪಾಯಿ ಅನುದಾನ ಬಿಡುಗಡೆ ಆದದ್ದು, ಖರ್ಚಾಗಿದ್ದು 2,384 ಕೋಟಿ 82 ಲಕ್ಷ. ಖರ್ಚು ಮಾಡದೆ ಹಾಗೆ ಬಿಟ್ಟದ್ದು 1,248 ಕೋಟಿ 79 ಲಕ್ಷ. ಇದನ್ನೇನು ಅವ್ರು ಉಳಿಸಿದ್ದಲ್ಲ, ಖರ್ಚು ಮಾಡಬೇಕಾಗಿತ್ತು, ಅದನ್ನು ಮಾಡಿಲ್ಲ ಅನ್ನುವಂಥದ್ದು. ಇವತ್ತಿಗೂ ಹಾಗೆ ಉಳಿದಿದೆ ಅದು. 2012-13ರಲ್ಲಿ 4,402 ಕೋಟಿ 91 ಲಕ್ಷ ಅನುದಾನ ಬಿಡುಗಡೆ ಆಗಿತ್ತು. ಬಳಕೆ ಆಗಿದ್ದು 2,683 ಕೋಟಿ 32 ಲಕ್ಷ. ಬಳಕೆ ಆಗದೆ ಉಳಿದದ್ದು 1,719 ಕೋಟಿ 58 ಲಕ್ಷ. ಉಮೇಶ್ ಕತ್ತಿ ಅವರು ಸಚಿವರಾಗಿ ಮಾಡದ್ದು ಏನು ಅನ್ನುವಂಥದ್ದು ಇಲ್ಲೇ ತೋರಿಸ್ತಾ ಇದೆ. ಎಸ್, ಉಮೇಶ್ ಕತ್ತಿ ಅವರು ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ ಬೆಳಗಾವಿಯಿಂದ. ನಾನು ನೇರವಾಗಿ ಉಮೇಶ್ ಕತ್ತಿ ಅವ್ರನ್ನೇ ಮಾತನಾಡ್ತೇನೆ. ಉಮೇಶ್ ಕತ್ತಿ ಅವರೇ, ಮೊದಲನೇದಾಗಿ ಕಾರ್ಯಕ್ರಮಕ್ಕೆ ಸ್ವಾಗತ. ಬಹುಶಃ ನಿಮ್ಮ ಹೇಳಿಕೆಗೆ ವ್ಯಾಪಕವಾದಂಥ ಟೀಕೆ ಎಲ್ಲ ಕಡೆಯಿಂದಲೂ ಕೂಡ ವ್ಯಕ್ತ ಆಗ್ತಾ ಇದೆ. ಅದು ಪಾಟೀಲ್ ಪುಟ್ಟಪ್ಪ ಅವರಿಂದ ಹಿಡಿದು ನಿಮ್ಮದೇ ಪಕ್ಷದ ರಾಜ್ಯಾಧ್ಯಕ್ಷರಿರ್ಬೋದು, ಅನಂತಕುಮಾರ್ ಅವರಿರ್ಬೋದು, ಎಲ್ಲ ನಾಯಕರು ಟೀಕೆಯನ್ನು ವ್ಯಕ್ತ ಮಾಡ್ತಿದ್ದಾರೆ. ಹೀಗಿರುವಾಗ ನೀವು ಉತ್ತರ ಕರ್ನಾಟಕ ಅಭಿವೃದ್ಧಿ ಆಗಬೇಕು ಅನ್ನಿ, ಉತ್ತರ ಕರ್ನಾಟಕಕ್ಕೆ ಅನುದಾನ ಹೆಚ್ಚಬೇಕು ಅನ್ನಿ, ಉತ್ತರ ಕರ್ನಾಟಕದಲ್ಲಿ ಏನು ಅತಿವೃಷ್ಟಿ ಆಗಿದೆ, ಪ್ರವಾಹ ಆಗಿದೆ, ಅದಕ್ಕೆ ಹೆಚ್ಚು ಸಹಾಯ ಮಾಡಿ ಅನ್ನಿ. ಆದರೆ ಪ್ರತ್ಯೇಕ ಉತ್ತರ ಕರ್ನಾಟಕ ಕೇಳೋದು ಎಷ್ಟು ಸರಿ? ಇನ್ನೂ ಸಮರ್ಥನೆ ಮಾಡ್ಕೋತೀರ ನೀವು ಈ ಮಾತನ್ನ? ಮಾನ್ಯ ಸ್ವಾಮಿಗಳೇ, ನನ್ನ ಹೇಳಿಕೆ ಅಚಲವಾದಂಥದ್ದು. ಕಳೆದ ಮಳೆಗಾಲ ಪ್ರಾರಂಭ ಆದಾಗ ಜುಲೈ 15ವರೆಗೆ ಈ ರಾಜ್ಯದಲ್ಲಿ ಮಳೆ ಆಗದೆ ಜನ ಕುಡಿಯೋಕೆ ನೀರಿಲ್ಲದೆ ತೊಂದರೆ ಅನುಭವಿಸ್ತಾ ಇರೋದು ಉದಾಹರಣೆ ಅವೆಲ್ಲ ಗೊತ್ತಿದ್ದಂಥ ವಿಷಯ. ಆ ಸಂದರ್ಭದಲ್ಲಿ ಸರ್ಕಾರ ಸ್ಪಂದಿಸಿದಂಥದ್ದು ನಮ್ಗೆ ಗೊತ್ತಿದೆ, ತೆಗೆದು ನೋಡಿ. ಇದಾದ ಮೇಲೆ ಮೊನ್ನೆ ಆದಂಥ ಅತಿವೃಷ್ಟಿ, ಈ ರಾಜ್ಯದಲ್ಲಿ ಅತಿವೃಷ್ಟಿ ಆಗಿ ಗುಲ್ಬರ್ಗ, ರಾಯಚೂರು, ಕೊಪ್ಪಳ, ಈ ಜಿಲ್ಲೆಗಳಲ್ಲಿ ಸಾಕಷ್ಟು ಅತಿವೃಷ್ಟಿ ಆಗಿ ಜನ ಮನೆಗಳನ್ನು ಕಳ್ಕೊಂಡ್ರು, ಜಾನುವಾರುಗಳನ್ನು ಕಳ್ಕೊಂಡ್ರು, ಜೀವ ಕಳ್ಕೊಂಡ್ರು, ಬೆಳೆಗಳು ಹಾಳಾಗಿ ಹೋದವು. ಮುಖ್ಯಮಂತ್ರಿಗಳು ಸಮೀಕ್ಷೆಗಾಗಿ ಬಂದಂಥ ಸಂದರ್ಭ ತಾವು ನೆನಪು ಮಾಡ್ಕೋಬೇಕು. 2 ಗಂಟೆಗಳ ಕಾಲ ಆ ಜಿಲ್ಲೆಗಳ ಸಮೀಕ್ಷೆ ಮಾಡಿದರು. 2 ಗಂಟೆಯಲ್ಲಿ ಇವ್ರಿಗೆ ಏನು ಅರ್ಥ ಆಯಿತು ಮತ್ತು ಆಗಲಿ ಏನಾದರೂ ಪರಿಹಾರಗಳು ಘೋಷಣೆ ಮಾಡಿದ್ರ, ಯಾರಿಗಾದರೂ ಸಹಾಯಕ್ಕೆ ಬಂದ್ರ? ಅಲ್ಲ, ಕರೆಕ್ಟ್ ಇದೆ, ನೀವು ಹೇಳೋದು ಕರೆಕ್ಟ್ ಇದೆ, ರೈಟ್. ಮುಖ್ಯಮಂತ್ರಿಗಳು ಸ್ಪಂದಿಸಿಲ್ಲ, ರಾಜ್ಯ ಸರ್ಕಾರ ಸ್ಪಂದಿಸಿಲ್ಲ, ಟೀಕಿಸಿ, ಮುಖ್ಯಮಂತ್ರಿಗಳನ್ನ ಟೀಕಿಸಿ, ರಾಜ್ಯ ಸರ್ಕಾರದ ಪ್ರತಿನಿಧಿಗಳನ್ನ ಟೀಕಿಸಿ, ಅನುದಾನ ಬೇಕು ಅಂತ ಕೇಳಿ ರಾಜ್ಯ ಹೊಡಿಬೇಕು ಅನ್ನೋದು ಎಷ್ಟರ ಮಟ್ಟಿಗೆ ಸರಿ? ನೋಡಿ, ಏಕೀಕರಣಕ್ಕೋಸ್ಕರ ಎಷ್ಟು ಜನ ಗೌರವಿಸಿದ್ದಾರೆ, ರಕ್ತ ಹರಿಸಿದ್ದಾರೆ. ಉಮೇಶ್, ಆಯ್ತಪ್ಪ, ರಾಜ್ಯ ಸರ್ಕಾರ ನಿಮ್ಮ ಸ್ಪಂದನೆ ಇಲ್ಲ ಅಂತ ಹೇಳಿದ್ರೆ ಕೇಂದ್ರ ಸರ್ಕಾರ ಏನ್ ಹಣ ಕೊಟ್ಟಿದೆ? ಕೇಂದ್ರ ಸರ್ಕಾರ ಜವಾಬ್ದಾರಿ ಇಲ್ವಾ ಹಂಗಾದ್ರೆ? ಕರ್ನಾಟಕ ಅಲ್ಲ ಉಮೇಶ್, ಕೇಂದ್ರ ಸರ್ಕಾರ ಜವಾಬ್ದಾರಿ ಇಲ್ವಾ ಹಂಗಾದ್ರೆ? ಹಾಗಾದ್ರೆ ಟೀಕೆ ಮಾಡಿ, ಪ್ರಧಾನಮಂತ್ರಿ ಮೋದಿ ಅವರು ಟೀಕೆ ಮಾಡಿ, 1 ಪೈಸೆ ಹಣ ಕೂಡ ಕೇಂದ್ರ ಸರ್ಕಾರ ಹೋಗಿಲ್ಲ. ಅಲ್ಲ, ಅವ್ರದೇ ಸರ್ಕಾರ ಇತ್ತಲ್ಲ, ಹಿಂದಿನ ಸರ್ಕಾರ ಆ ಸರ್ಕಾರದಲ್ಲಿ ಏನಾಯ್ತು ಅಂತ ಅವಕ್ಕೆ ಯಾಕೆ ಕೇಳಲಿಲ್ಲ ಇವರು? ಕೇಂದ್ರ ಸರ್ಕಾರ ನಿಮ್ದೇ ಇದೆ, 1 ರೂಪಾಯಿ ಹಣ ಕೊಟ್ಟಿಲ್ಲ ಇವತ್ತಿನವರೆಗೂ ಅತಿವೃಷ್ಟಿಗೆ. ದಯಮಾಡಿ ಹೇಳಿ ನೋಡೋಣ, ಹಂಗಾರೆ ಯಾಕೆ ನೀವು ಟೀಕೆ ಮಾಡ್ತಾ ಇಲ್ಲ ಕೇಂದ್ರ ಸರ್ಕಾರ? ಕೊಡಿಸಿ ಹಣನ. ಆ ಸರ್ಕಾರ ಈ ಸರ್ಕಾರ ರಾಜಕೀಯ ಬಿಡಿ ಉಮೇಶ್ ಕತ್ತಿ ಅವರೇ. ನೀವು ರಾಜ್ಯ ಹೊಡಿಬೇಕು ಅನ್ನೋದು ಎಷ್ಟು ಮಟ್ಟಿಗೆ ಸರಿ? ನೀವು ಅನುದಾನ ಬೇಕು ಅಂತ ಕೇಳಿ, ಪ್ರವಾಹಕ್ಕೆ ಪರಿಹಾರ ಕೊಡಬೇಕು ಅಂತ ಕೇಳಿ. ನಾವು ರಾಜಕೀಯವಾಗಿ ಮಾತಾಡಕ್ ಕೂತಿಲ್ಲ. ಇಲ್ಲ, ನೀವು ಹೇಳಿದ್ದು ರಾಜ್ಯ ಸರ್ಕಾರ ಕರ್ನಾಟಕ ಕಟ್ಟಲಿಕ್ಕೆ ಈ ಭಾಗದ ಜನ ನೋಡಿ, ಕೇಂದ್ರ ಸರ್ಕಾರ ಈ ಕರ್ನಾಟಕವನ್ನು ಕಟ್ಟಲಿಕ್ಕೆ ಈ ಭಾಗದ ಜನನೇ ಪ್ರಯತ್ನ ಮಾಡಿದ್ದಂಥದ್ದು. ಆದ್ರೆ ಇವತ್ತು ನಾವು ಪ್ರತ್ಯೇಕ ರಾಜ್ಯ ಕೇಳೋ ಕಾರಣ ಏನಂದ್ರೆ, ಈ ಭಾಗದ ಅಭಿವೃದ್ಧಿಗಳಿಗೆ ಸರ್ಕಾರಗಳು ಲಕ್ಷ್ಯ ಆಗದೇ ಇದ್ದಾಗ, ಮುಖ್ಯಮಂತ್ರಿಗಳು ನುಡಿಸ್ಕೊಳ್ಳುವಂಥ ಕೆಲಸ ಮಾಡಿದಾಗ ನಾವು ಇದನ್ನು ಕೇಳಬೇಕಾಗ್ತದೆ ಅನ್ನುವಂಥ ವಿಷಯವನ್ನು ಮುಂದಿಟ್ಟು ನಾನು ಕೇಳ್ತಾ ಇದ್ದೀನಿ.
ಈಗ ಕಾಂಗ್ರೆಸ್ ಅಧಿಕಾರಕ್ಕೆ ಬರೋಕೆ ಮುಂಚೆ ಕಾಂಗ್ರೆಸ್ ನಡಿಗೆ ಕೃಷ್ಣೆಯ ಕಡೆಗೆ ಈಗ ನಮ್ಮ ಬಚಾವ್ ಆಯೋಗ ಪ್ರಕಾರ 70% TMC ನೀರನ್ನು ನಾವು ಉಪಯೋಗ ಮಾಡ್ಕೋಬೇಕು. ಆ ನೀರು ಉಪಯೋಗ ಮಾಡಲಿಕ್ಕೆ ನಮಗೆ 1,50,000 ಕೋಟಿ ಬೇಕು. ನಾನು ಒಮ್ಮೆ ಕೇಳ್ತಾ ಇಲ್ಲ ಅದನ್ನು. ಆದರೆ ಆ ಕೆಲಸ ಮುಗಿಸ್ಲಿಕ್ಕೆ ಪ್ರತಿ ವರ್ಷ ಒಂದು 20-25 ಕೋಟಿ ಆದರೂ ತಾವು ಅನುದಾನ ಮೀಸಲಾಗಿ ಕೊಡಬೇಕು. ಅದು ಕೊಡದೆ 6,000-5,000 ಕೋಟಿ ಕೊಟ್ಟು ನೀವು ಕೃಷ್ಣೆಯ ನಮ್ಮ ನಡಿಗೆ ಎಲ್ಲಿ ಹೋಯ್ತು? ಅದು ಒಂದು. ಈಗ ಮಳೆ ಆದ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳ 2 ಗಂಟೆ ವಿಸಿಟು ಇದು ಯಾರಿಗೆ ಶೋಭೆ ತರ್ತದೇನ್ರಿ? ಈ ರಾಜ್ಯದ ಮುಖ್ಯಮಂತ್ರಿ ಅಖಂಡ ಕರ್ನಾಟಕದಲ್ಲಿ ಅತಿವೃಷ್ಟಿಯಾಗಿ ತೊಂದರೆ ಅನುಭವಿಸ್ತಿರುವ ಸಂದರ್ಭದಲ್ಲಿ ಜನರಿಗೆ ಇಳಿದು ಸ್ವಂತನೇ ಹೇಳುವಂತ ಜವಾಬ್ದಾರಿ ಸಿದ್ದರಾಮಯ್ಯನವ್ರನ್ನ ಅನಾವಶ್ಯಕ ಭೇಟಿ ಕೊಟ್ಟಿದ್ರೆ ಜನರಿಗೆ ಸಂತೋಷ ಅಷ್ಟಾಗುತ್ತೆ. ಉಮೇಶ್ ಕತ್ತಿ ಅವರೇ, ನೀವೇ ಹೇಳಿದ್ರಿ ಬಹುಶಃ ಈ ಕರ್ನಾಟಕದ ಏಕೀಕರಣಕ್ಕಾಗಿ ಉತ್ತರ ಕರ್ನಾಟಕದವರೇ ಅತಿ ಹೆಚ್ಚು ಕನ್ನಡದ ಕುಲಪುರೋಹಿತ ಆಲೂರು ವೆಂಕಟರಾಯರಿಂದ ಹಿಡಿದು ಹೆಚ್ಚು ಮಂದಿ ಬೆವರು ಹರಿಸಿದ್ದಾರೆ, ರಕ್ತ ಹರಿಸಿದ್ದಾರೆ, ಲಾಠಿ ಎಡ್ ತಿಂದಿದ್ದಾರೆ, ಬೂಟಿನ ಎಡ್ ತಿಂದಿದ್ದಾರೆ, ಪ್ರಾಣತ್ಯಾಗ ಮಾಡಿದ್ದಾರೆ, ಉಪವಾಸ ಸತ್ಯಾಗ್ರಹ ಮಾಡಿದವರಿದ್ದಾರೆ, ಪ್ರಾಣತ್ಯಾಗ ಮಾಡಿದವರಿದ್ದಾರೆ. ಅದು ಆ ಎಲ್ಲ ಅರಿವಿದ್ದು ಕೂಡ ಕುಂಬಾರನಿಗೆ ನಿಮಿಷ ಅಂತೆ ಮಡಕೆ ಹೊಡೆಯೋದು, ಕುಂಬಾರನಿಗೆ ವರ್ಷ ಬೇಕಂತೆ ಮಡಕೆ ಮಾಡ್ಲಿಕ್ಕೆ, ಆದ್ರೆ ದೊಣ್ಣೆಗೆ ನಿಮಿಷ ಸಾಕು ನೋಡಿ. ಆದ್ರೆ ನೀವ್ ಏನೇ ಹೇಳಿದ್ರು ಕೂಡ ನೀವು ಅಭಿವೃದ್ಧಿ ಆಗ್ಬೇಕು ಅನ್ನಿ, ಪ್ರವಾಹ ಪರಿಹಾರ ಕೊಡ್ಬೇಕು ಅನ್ನಿ, ಆದ್ರೆ ರಾಜ್ಯವನ್ನು ಹೊಡಿಬೇಕು ಅನ್ನೋದನ್ನ ನೀವು ಯಾರು ಕೂಡ ಒಪ್ಲಿಕ್ಕಿಲ್ಲ, ಸಾಧ್ಯವೇ ಇಲ್ಲ. ಕನಸು ಕಾಣ್ಬೇಕಷ್ಟೇ. ಇದೆಲ್ಲವೂ ಕೂಡ ಅರಿವಿದ್ದು ನಿಮ್ಮಂತ ಹಿರಿಯ ರಾಜಕಾರಣಿ ಮಾತಾಡೋದು ಸರಿಯಾ? ಜೂನ್ನಿಂದ ಜುಲೈ 15ರವರೆಗೆ ಮಳೆ ಆಗದೆ ಕುಡಿ ನೀರಿಲ್ಲದೆ ಒದ್ದಾಡುವ ಕೇಳಿ, ಸರ್ಕಾರ ಕೇಳಿ, ಸರ್ಕಾರ ಸ್ಪಂದನೆ ಕೊಡುವಂತ ವಿಚಾರ ಮಾಡಿ. ಜನ ಬೆಳೆಗಳು ಕಳ್ಕೊಂಡಿದ್ದಾರೆ, ಇದನ್ನ ಅರ್ಥ ಮಾಡ್ಕೊಳ್ಳಿ. ನೀವು ಪ್ರತ್ಯೇಕ ರಾಜ್ಯ ಉಮೇಶ್ ಕತ್ತಿ ಅವರು ಅಭಿವೃದ್ಧಿಯ ವಿಚಾರದಲ್ಲಿ ನಾವು ನಿಮ್ಮ ಜೊತೆಯಲ್ಲಿ ಇದ್ದೀವಿ. ಅಭಿವೃದ್ಧಿಯ ವಿಚಾರದಲ್ಲಿ ನಾವು ನಿಮ್ಮ ಜೊತೆಯಲ್ಲಿ ಇದ್ದೀವಿ. ನೀವು ರಾಜ್ಯ ಸರ್ಕಾರ ಕೇಳಿ, ಕೇಂದ್ರ ಸರ್ಕಾರ ಕೇಳಿ, ಎಷ್ಟು 1000 ಕೋಟಿ ಬೇಕಾದ್ರೂ ಕೊಡ್ಲಿ, ಅದು ನಾವು ನಿಮ್ಮ ಜೊತೆಲಿ ಇದ್ದೀವಿ. ಆದ್ರೆ ಪ್ರತ್ಯೇಕ ರಾಜ್ಯದ ಬಗ್ಗೆ ಮಾತಾಡೋದ್ರಿಂದ ನಿಮ್ಮ ಅಭಿವೃದ್ಧಿ ಆಗುತ್ತಾ? ಆಗುತ್ತಾ? ಆಗ್ಲಿಕ್ಕೆ ಸಾಧ್ಯ ಇಲ್ಲ. ನೀವು ಮೊದಲನೇ ಬಾರಿ ಹೇಳ್ತಿರೋದಲ್ಲ, ಈಗ ಪ್ರವಾಹ ಅಂತೀರಿ, ಹಿಂದೆ ಎಷ್ಟು ಬಾರಿ ಹೇಳಿಲ್ಲ ನೀವು ಪ್ರತ್ಯೇಕ ಉತ್ತರ ಕರ್ನಾಟಕ ಬಗ್ಗೆ ಮೊದಲನೇ ಬಾರಿ ಹೇಳ್ತಿರೋದ? ನಾನು ವಿತ್ ಡೇಟ್ ಹೇಳುವಲ್ಲೇ ನಿಮಗೆ, ಡಿಸೆಂಬರ್ 3, 2013 ಜಗದೀಶ್ ಶೆಟ್ಟರ್ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಸರ್ಕಾರ ಕರ್ನಾಟಕ ಬೇಕು ಅಂತ ಹೇಳಿಲ್ಲ. ನಿಮ್ದೇ ಸರ್ಕಾರ ಇತ್ತು, ನೀವೇ ಮಂತ್ರಿಗಳಾಗಿದ್ರಿ. ಅತಿವೃಷ್ಟಿ ಅನಾವೃಷ್ಟಿಯ ಸಂದರ್ಭದಲ್ಲಿ ಅವರ ಪ್ರಯಾಣವನ್ನು ನೋಡಿದ್ದೀನಿ. ಅವ್ರ ಜನರಿಗೆ ಸ್ವಾಂತನ ಹೇಳಿದಂತ ಕಾರ್ಯಕ್ರಮಗಳು ಅದರಲ್ಲಿ ನಾನು ಪಾಲ್ಗೊಂಡಿದ್ದೀನಿ. ನಾನು ಎಲ್ಲ ನೋಡಿದವನು. ಇವತ್ತೇ ರಾಜಕಾರಣಕ್ಕೆ ಬಂದ ಮಾತಾಡ್ತಾ ಇಲ್ಲ. 30 ವರ್ಷಗಳ ಕಾಲ ರಾಜ್ಯದ 24 ವರ್ಷಕ್ಕೆ ನೀವು ಮೊದಲ ಬಾರಿ MLA ಆಗಿದ್ರಿ. ಜನರಿಗೆ ಈ ಭಾಗಕ್ಕೆ ಜನರಿಗೆ ಸ್ಪಂದನೆ ಕೊಟ್ಟಂತದ್ದು, ಈ ಜನರಿಗೆ ಸ್ಪಂದನೆ ಕೊಟ್ಟಂತದ್ದು ನಾವು ನೋಡಿದೀವಿ. ಒಬ್ಬರೇ ರಾಜಕಾರಣ ಮಾಡ್ತಾ ಇರೋದು, ಯಾರು ರಾಜಕಾರಣ ಮಾಡ್ತಾ ಇಲ್ಲ ನೋಡ್ರಿ. ಇವತ್ತು ಕಬ್ಬು ಬೆಳೆಗಾರರು ಕಳೆದ ವರ್ಷದ ಹಿಂದೆ ಒಬ್ಬ ರೈತ ಆತ್ಮಹತ್ಯೆ ಮಾಡಿಕೊಂಡ. 2,500 ಕೋಟಿ, 2,500 ರೂಪಾಯಿ. ಶುಗರ್ ಫ್ಯಾಕ್ಟರಿ ಮಾಲಕರು ಏನಾದ್ರು ಮಾಡ್ಕೊಳ್ಳಿ. 80ರಷ್ಟು ಜನ ಕಬ್ಬು ಬೆಳೆಗಾರ ಉತ್ತರ ಕರ್ನಾಟಕದಲ್ಲಿದ್ದಾರೆ. ನಂದು ಕಾರ್ಖಾನೆ ಇದೆ, 400 ಕಾರ್ಖಾನೆ ಇದೆ. ನಾನು ಹೇಳ್ತಾ ಇರೋದು ರೈತರೇ, ಸರ್ಕಾರ ಜವಾಬ್ದಾರಿ ಹೊತ್ತು ಜಾರಿಗೊಳಿಸಲಿ. 2 ಶುಗರ್ ಫ್ಯಾಕ್ಟರಿ ಓನರ್ ನೀವು ಇವತ್ತು ಹೇಳ್ತಾ ಇಲ್ಲ, ನೀವೇ ವಿರೋಧ ಮಾಡಿದ್ರಿ. ಬೆಳಗಾವಿಯಲ್ಲಿ ಶುಗರ್ ಫ್ಯಾಕ್ಟರಿ ಓನರ್ ಹೇಳಿಕೆ ಕೊಡುವ ಜವಾಬ್ದಾರಿ ಸರ್ಕಾರ, ಜವಾಬ್ದಾರಿ ಹೇಳಿಕೆ ಕೊಡಬೇಕಾಗಿತ್ತು. ನೀವು ಜವಾಬ್ದಾರಿ ಶಾಸಕರು ಅಲ್ಲ, ನಿಮ್ದೇ ಸರ್ಕಾರ ಇತ್ತಲ್ಲ ಸರ್, ನಿಮ್ದೇ ಸರ್ಕಾರ ಇತ್ತು, ನೀವು ವಿರೋಧ ಪಕ್ಷದಲ್ಲಿ ಕೂತಿದ್ದೀರಾ. ನೀವು 24ನೇ ವಯಸ್ಸಿಗೆ ಮೊದಲ ಬಾರಿ ಶಾಸಕರಾದವರು, ಹಿರಿಯ ಶಾಸಕರು, 30 ವರ್ಷದಿಂದ ರಾಜಕಾರಣದಲ್ಲಿದ್ದೀರಿ. ಇದೇ ನಿಮಗೆ ಸಮಸ್ಯೆಗಳನ್ನ ಹೇಳಿ, ಮೊದಲು ಸರ್ಕಾರ ಅಭಿವೃದ್ಧಿ ಆಗಬೇಕು ಅನ್ನಿ, ನೀರಾವರಿ ಯೋಜನೆಗಳು ಮಾಡಬೇಕು ಅಂತ ಹೇಳಿ. ಆದ್ರೆ ಕರ್ನಾಟಕ ಒಡೆಯಬೇಕು ಅನ್ನೋದು ಎಷ್ಟು ಮಟ್ಟಿಗೆ ಸರಿ? ರಾಜ್ಯದ 80% ಕಬ್ಬು ಬೆಳೆ ಉತ್ತರ ಕರ್ನಾಟಕದ ಬರ್ತದೆ. ಅವ್ರಿಗೆ ನೀವು ಏನಾದ್ರು ಸರಿ, ನೀವು ಹೇಳ್ತಿರೋದು ಎಲ್ಲರೂ ಸರಿ ಒಪ್ಕೊಳ್ಳೋಣ. ಪ್ರತ್ಯೇಕತೆಯಿಂದ ಏನಾದ್ರು ಉತ್ತರ ಆಗುತ್ತಾ? ತಗೊಳ್ಳಿ. ಉಮೇಶ್ ಕತ್ತಿ ಅವರೇ, ನೀವು ಒಂದು ಪಕ್ಷ ನೋಡಿದವರಲ್ಲ. ಕಾಂಗ್ರೆಸ್ ನೋಡಿದಿರಿ, JDS ನೋಡಿದಿರಿ, ನೀವು ಬಿಜೆಪಿಯನ್ನು ನೋಡಿದಿರಿ, ಎಲ್ಲ ಪಕ್ಷ ನೋಡಿದವರು. JH ಪಟೇಲ್ ಕಾಲದಲ್ಲೇ ಮಂತ್ರಿ ಆಗಿದ್ದವ್ರು, ನೀವು ಬಿಜೆಪಿ ಸರ್ಕಾರದಲ್ಲೂ ಮಂತ್ರಿ ಆಗಿದ್ದವರು. ನೀವ್ಯಾಕೆ ಮಾಡ್ಲಿಲ್ಲ ಹಾಗಾದ್ರೆ? ನೀವು ಅಭಿವೃದ್ಧಿ ಮಾಡ್ಬೇಕಾಗಿತ್ತು ಹಾಗಾದ್ರೆ. ಈಗ ರಾಜ್ಯ ಹೊಡಿಬೇಕನ್ನೋದು ಎಷ್ಟು ಸರಿ? ಯಾವ್ದ್ರ ಬಗ್ಗೆ
ಅಲ್ಲ ನಿಮ್ದೇ ಸರ್ಕಾರ ಇತ್ತಲ್ರಿ, ನಿಮ್ದೇ ಸರ್ಕಾರ, ಹಿಂದಿನ ಸರ್ಕಾರ ನಿಮ್ದೇ ಇತ್ತು. ಮಂತ್ರಿಯಾಗಿ ಕೆಲಸ ಮಾಡೋ ಸಂದರ್ಭದಲ್ಲಿ ಹಾರ್ಟಿಕಲ್ಚರ್ ತೋಟಗಾರಿಕೆ ಬಾಗಲಕೋಟೆ ಯೂನಿವರ್ಸಿಟಿ ತಂದಂಥವನು ನಾನು ಮತ್ತು ನಮ್ಮ ಸರ್ಕಾರ, ರಾಯಚೂರು ಯೂನಿವರ್ಸಿಟಿ ತಂದವನು ನಾನು ಮತ್ತು ನಮ್ಮ ಸರ್ಕಾರ, ಬೆಳಗಾವಿಯಲ್ಲಿ ಸುಧಾರಿಸೋದ ತರಲಿಕ್ಕೆ ನಾನು ಉತ್ತರ ಕರ್ನಾಟಕ ಅಭಿವೃದ್ಧಿ ಬೆಳಗಾವಿಯಲ್ಲಿ ವಿಶ್ವ ಕನ್ನಡ ಸಮ್ಮೇಳನ ಮಾಡಿ ಉತ್ತರ ಕರ್ನಾಟಕ ಅಭಿವೃದ್ಧಿ ಆಗಿಲ್ಲ ಇನ್ನು. ಕೆಲಸ ಮಾಡಿ ನಾನು ಮತ್ತು ಯಾಕೆ ನೀವು ಇನ್ನೂ ರಾಜ್ಯ ಹೊಡಿಬೇಕು ಅಂತಿದ್ದೀರಿ? ಇನ್ನೂ ಯಾಕೆ ರಾಜ್ಯ ಹೊಡಿಬೇಕು ಅಂತಿದ್ದೀರಿ? ಅಷ್ಟೆಲ್ಲ ಮಾಡಿದ್ರು ಕೂಡ ಇನ್ನೂ ರಾಜ್ಯ ಹೊಡಿಬೇಕು ಅಂತ ಯಾಕೆ ಹೇಳ್ತಿದ್ದೀರಿ? ಬಂದಿದ್ದಿಲ್ಲ. ರಾಜ್ಯ ಹೊಡಿಬೇಕಂದ್ರೆ ಅಭಿವೃದ್ಧಿ ಆಗದೆ ಇದ್ರೆ ರಾಜ್ಯ ಹೊಡಿಲೇಬೇಕಂತ ನಂಗೆ ಛಲ. ಅಲ್ಲ ರೀ, ಅಭಿವೃದ್ಧಿ ಕೇಳ್ರಿ, ರಾಜ್ಯ ಹೊಡೆಯೋ ಮಾತು ಯಾಕೆ ಹಾಕ್ತೀರಿ? ನಿಮ್ಮ ಆಸ್ತಿನ ಅದು. ಹೊಡಿಯಬೇಕಂತ ಉತ್ತರ ಕರ್ನಾಟಕ ನಿಮ್ಮ ಆಸ್ತಿ ಅಲ್ಲ, ಅಭಿವೃದ್ಧಿ ಮಾಡ್ಲಿಕ್ಕೆ ನಾವ್ ಯಾಕಿರ್ಬೇಕು? ಹೊಡೆಯೋದಕ್ಕೆ ನಿಮ್ಮ ಆಸ್ತಿ ಅಲ್ಲ ರೀ, ನಿಮ್ಮ ಮನೆ ಆಸ್ತಿ ಅಲ್ಲ. ಈ ಭಾಗದ ಜನರ ಬಗ್ಗೆ ಕಾಳಜಿ ನಿಮ್ಗೆ ಇತಿಹಾಸ ಇದ್ರೆ ತಿಳ್ಕೊಳ್ಳಿ, ಯಾಕೆ ಇರ್ಬೇಕು ಅಂತ ಇತಿಹಾಸ ಹೇಳಿ. ತಿಳ್ಕೊಳ್ಳಿ ನೀವು. ನಾವ್ ತ್ಯಾಗ ಯಾಕೆ ಬಲಿದಾನದಿಂದ ಕರ್ನಾಟಕವನ್ನ ಕಟ್ಟಿರೋದು, ತ್ಯಾಗ ಬಲಿದಾನದಿಂದ. ಇತಿಹಾಸ ಗೊತ್ತಿಲ್ಲ, ಹೊಡಿಲಿಕ್ಕಲ್ಲ, ಪಾಟೀಲ್ ಪುಟ್ಟಪ್ಪನವರು, ಹೊಡಿಲಿಕ್ಕಲ್ಲ. ಇವರೆಲ್ಲ ಹೇಳಿದ್ದಾರೆ. ಪಾಟೀಲ್ ಪುಟ್ಟಪ್ಪನವರೇ ಹೇಳಿದ್ದಾರೆ ಇವತ್ತು, ಅದೆಲ್ಲ ಮಾಡಿದವರು ಹೇಳಿದ್ದಾರೆ. ಉಮೇಶ್ ಕತ್ತಿ ತಲೆಯಲ್ಲಿ ಹೇಳಿದೆ ಅಂತ ಹೇಳಿದ್ದಾರೆ. ಉಮೇಶ್ ಕತ್ತಿ ಅವರೇ, ರಾಜ್ಯ ಒಡೆದ ಕೂಡಲೇ ಸಮಸ್ಯೆಗಳೆಲ್ಲ ಪರಿಹಾರ ಆಗುತ್ತೆ, ಅದ್ರ ಬಗ್ಗೆಯೂ ನಾನು ಚರ್ಚೆ ಮಾಡ್ತೇನೆ, ನಿಮ್ಮನ್ನ ಮತ್ತೆ ಮಾತನಾಡ್ತೇನೆ. ಈಗ ಒಂದು ಬ್ರೇಕ್ ತೆಗೆದುಕೊಳ್ಳುವಂತ ಸಮಯ ಆಗಿದೆ. ಉಮೇಶ್ ಕತ್ತಿ ಅವರು ರಾಜ್ಯ ಒಡೆಯಲೇಬೇಕಾಗುತ್ತೆ, ಅಭಿವೃದ್ಧಿ ಆಗದೆ ಹೋದ್ರೆ ಅನ್ನೋ ಮಾತನ್ನ ನೇರವಾಗಿ ಹೇಳ್ತಾ ಇದ್ದಾರೆ. ಆದ್ರೆ ರಾಜ್ಯ ಒಡೆದ ಕೂಡಲೇ ಎಲ್ಲ ಸಮಸ್ಯೆಗಳು ಪರಿಹಾರ ಆಗುತ್ತಾ? ರಾಜ್ಯ ಒಡೆಯೋದೇ ಇದಕ್ಕೆ ಪರಿಹಾರವಾ? ಕರ್ನಾಟಕದ ಏಕೀಕರಣಕ್ಕಾಗಿ ಬೆವರು ಹರಿಸಿದವರು, ರಕ್ತ ಹರಿಸಿದವರು, ಉಪವಾಸ ಮಾಡಿದವರು, ಜೀವ ತೆತ್ತವರಿದ್ದಾರೆ. ಅವರ ರಕ್ತಕ್ಕೆ ಬೆವರಿಗೆ ಬೆಲೆನೇ ಇಲ್ವಾ? ಉಮೇಶ್ ಕತ್ತಿ ಅವ್ರನ್ನೇ ನಾನು ನೇರವಾಗಿ ಮಾತಾಡ್ತೇನೆ. ರಾಯರೆಡ್ಡಿ ಅವರು ಹಾಗೂ ನಾರಾಯಣಗೌಡರು ಕೂಡ ನನ್ನ ಜೊತೆ ಚರ್ಚೆಯಲ್ಲಿ ಮುಂದೆ ಇರ್ತಾರೆ. ಈಗ ನ್ಯೂಸ್ ಅವರ್ನಲ್ಲಿ ಒಂದು ಬ್ರೇಕ್. ಅಲ್ಲ ಇವತ್ತೊಂದು ದಿವಸ ನಾವು ಅದನ್ನು ತಿಳ್ಕೊಳ್ತೀವಿ. ಇವತ್ತೊಂದು ದಿವಸ ಅವರಿಂದ ಅಥವಾ ಯಾರು ಬೇಕಾದರೂ ಕೂಡ ಇವತ್ತೊಂದು ದಿವಸ ಈ ರೀತಿ ಬೇಡಿಕೆ ಬರೋದ್ರಿಂದ ಇದರಿಂದ ಅದರ ಹಿನ್ನೆಲೆ ಏನಿದೆ? ಅವ್ರು ಕೊಡ್ಲಿಕ್ಕೆ ಇವತ್ತೊಂದು ದಿವಸ ಈ ಒಂದು ಮಟ್ಟಕ್ಕೆ ಅವ್ರು ಹೇಳಿಕೆ ಕೊಡಬೇಕಾಗಿದ್ರೆ ಇವತ್ತೊಂದು ದಿವಸ ಯಾಕೆ ಅವ್ರು ಕೊಟ್ಟಿದ್ದಾರೆ, ಅದ್ರ ಹಿಂದೆ ಇರುವಂಥ ಇದನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ಅದು ಪ್ರತ್ಯೇಕ ರಾಜ್ಯ ಮತ್ತು ಇದು ಮಾಡೋದು ಸರಿಯಲ್ಲ, ಆ ಕೂಗು ಸರಿಯಲ್ಲ. ಇವತ್ತೊಂದು ದಿವಸ ನಾವು ಕರ್ನಾಟಕ ರಾಜ್ಯ, ಇವತ್ತೊಂದು ದಿವಸ ನಾವು ಅಖಂಡ ಕರ್ನಾಟಕ ಇರಬೇಕು, ಹಿಂದೆನೂ ಇದೆ, ಮುಂದೆನೂ ಇರ್ತದೆ. ಆದರೆ ಅವರು ಎತ್ತಿರುವಂಥ ಏನು ಅಭಿವೃದ್ಧಿ ಆಗಿಲ್ಲ ಕೆಲವೊಂದು ಇದರಲ್ಲಿ ಅಂತ ಏನು ಹೇಳಿದ್ರೆ